ರೈತನ ಬದುಕನ್ನ ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು ಎನ್ನುವ ಚಿಂತನೆ ಮಾಡಬೇಕಾಗಿದೆ ಎಂದು ಹುಣಸೂರು ವಿಭಾಗದ ಉಪಕೃಷಿ ನಿರ್ದೇಶಕ ಕೆ ರಾಜು ಅಭಿಪ್ರಾಯಪಟ್ಟರು. ಹುಣಸೂರು ತಾಲೂಕಿನ ದಾವಣಗೆರೆ ಮರಾಠ ಸಮುದಾಯ ಭವನದಲ್ಲಿ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಅರಣ್ಯ ಮಹಾವಿದ್ಯಾಲಯ ಹೊನ್ನಂಪೇಟೆ ಹಾಗೂ ಕೃಷಿ ಇಲಾಖೆ ಹುಣಸೂರು ಇವರ ಸಹಯೋಗದೊಂದಿಗೆ ಕೃಷಿ ಅರಣ್ಯ ಮೇಳ 2024 ಹಾಗೂ 25ನೇ ಸಾಲಿನ ಅಂತಿಮ ವರ್ಷದ ಅರಣ್ಯ ಶಾಸ್ತ್ರ ವಿದ್ಯಾರ್ಥಿಗಳ ಗ್ರಾಮೀಣ ಕೃಷಿ ಅರಣ್ಯ ಕಾರ್ಯಾನುಭವ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ವಿದ್ಯಾರ್ಥಿಗಳು 4 ವರ್ಷ ಕಲಿತ ಪಾಠಕ್ಕಿಂತ 21 ದಿನ ರೈತರೊಂದಿಗೆ ಗ್ರಾಮೀಣ ಬದುಕು ನೋಡಿ ಕಲಿತ ಪಾಠ ಜೀವನದಲ್ಲಿ ನೆನಪಿಸಿಕೊಳ್ಳುವ ಕೆಲಸವಾಗಬೇಕು. ಯಾವ ರೈತ ಬುದ್ಧಿವಂತಿಕೆಯಿಂದ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡು ರೈತ ವ್ಯವಸಾಯ ಮಾಡುತ್ತಾರೆಯೇ ಅವರ ಬದುಕು ಹಸನಾಗುತ್ತದೆ. ಸಮಗ್ರ ಕೃಷಿ ಮಾಡುವ ರೈತರನ್ನ ಭೇಟಿ ಮಾಡಿ ಸಲಹೆ ಪಡೆದು ಸಮಸ್ಯೆಗಳ ಬಗ್ಗೆ ಹೆಚ್ಚು ತಿಳಿದುಕೊಂಡು ವ್ಯವಸಾಯ ಮಾಡುವುದು ಸೂಕ್ತ ಎಂದರು. ಇನ್ನು ಹುಣಸೂರು ತಾಲೂಕು ಕೃಷಿ ನಿರ್ದೇಶಕ ಅನಿಲ್ ಕುಮಾರ್ ಮಾತನಾಡಿ, ಶಿಬಿರದ ವಿದ್ಯಾರ್ಥಿಗಳು ರೈತರ ಕಷ್ಟ ಸುಖಗಳನ್ನು ನೋಡಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳಾದರೆ ರೈತರಿಗೆ ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳುವುದರ ಜೊತೆಗೆ ನಶಿಸಿ ಹೋಗುತ್ತಿರುವ ಅರಣ್ಯ ಪ್ರದೇಶವನ್ನ ಮತ್ತೆ ಅರಣ್ಯೀಕರಣ ಮಾಡುವಂತೆ ರೈತರಿಗೆ ಸಲಹೆ ಕೊಡುವುದು ಬಹಳಷ್ಟು ಇದೆ. ಇದರಿಂದ ಹೆಚ್ಚು ರೈತರಿಗೆ ಅನುಕೂಲವಾಗುತ್ತೆ. ರೈತರು ಕೃಷಿ ತಜ್ಞರಿಂದ ಬೆಳೆ ಬೆಳೆಯುವ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಕೃಷಿ ಮಾಡುವ ಜೊತೆಗೆ ಬೆಳೆ ಬೆಳೆಯುವ ಮುನ್ನ ಮಣ್ಣು ಪರೀಕ್ಷೆ ಮಾಡಿಸಿಕೊಳ್ಳುವುದರಿಂದ ಕಡಿಮೆ ಮಟ್ಟದಲ್ಲಿ ಗೊಬ್ಬರ ಹಾಕುವುದರ ಜೊತೆಗೆ ಹಣವು ಉಳಿತಾಯವಾಗುತ್ತೆ ಎಂದರು. ಇನ್ನು ಶಿಬಿರದಲ್ಲಿ ವಿದ್ಯಾರ್ಥಿಗಳು 21 ದಿನದ ತಮ್ಮ ಶಿಬಿರದ ಅನುಭವವನ್ನ ಇದೇ ಸಂದರ್ಭದಲ್ಲಿ ಹಂಚಿಕೊಂಡರು. ಹಾಗೆ ನಿಮ್ಮ ಮುಂದಿನ ವೃತ್ತಿ ಬದುಕು ಹಾಗೂ ನಿಮ್ಮ ವೈಯಕ್ತಿಕ ಬದುಕು ಹೇಗಿರುತ್ತೆ ಅನ್ನೋದರ ಒಂದು ಟ್ರೈಲರ್ ಅನ್ನ ನೀವು 21 ದಿನಗಳ ಕಾಲ ಅನುಭವಿಸಿದ್ದೀರಾ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ, ನೀವು ಈ ಒಂದು ಪದವಿಯನ್ನು ಪಡೆದ ನಂತರ, ಈ ವರ್ಷ ಪದವಿಯನ್ನು ಪಡೆದ ನಂತರ ನಿಮ್ಮ ಆಯ್ಕೆ, ನಿಮ್ಮ ಬದುಕಿನ ಆಯ್ಕೆ ಏನಾಗಿರ್ಬೇಕು ಅನ್ನೋದ್ರ ಒಂದು ಚಿತ್ರಣ ನಿಮಗೆ ಸಿಕ್ಕಿರುತ್ತೆ. ಏನಾಗಬೇಕು, ಏನಾಗಬಾರದು, ಏನಾದರೆ ಚಂದ ಇರುತ್ತೆ ಅನ್ನುವಂತ ಎಲ್ಲ ಸಂಪೂರ್ಣವಾದ ಒಂದು ಚಿತ್ರಣ ನಿಮ್ಮ ಮೇಲೆ ಬಂದಿರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾರು ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿ ಮಾಡಿದ್ರೆ ಅವರದ್ದು ಖಂಡಿತವಾಗಿ ಗೊತ್ತಾಗಿರುತ್ತೆ. ಎಸ್, ವಾಟ್ ಈಸ್ ಮೈ ಆಂಬಿಷನ್, ನೆಕ್ಸ್ಟ್ ನಾನು ಫ್ಯೂಚರ್ ಏನ್ ಮಾಡಬೇಕು, ನಾನು ಯಾವ ಫೀಲ್ಡ್ ಹೋದ್ರೆ ನನಗೆ ನನ್ನ ಆಸಕ್ತಿಯನ್ನು ನಾನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕಾಗತ್ತೆ ಇವತ್ತು ಆ ಪದವಿ ಮುಖಾಂತರ ಅನ್ನುವಂಥದ್ದು ಖಂಡಿತ ನಿಮಗೆ ಈಗ ಒಂದು ಸಿಕ್ಕಿರುತ್ತೆ. ಅದು ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಇಂಥ ಒಂದು ರೂರಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ನಿಮಗೆ ಇವತ್ತು ಇನ್ಕ್ಲೂಡ್ ಮಾಡಿರುವಂಥದ್ದು. ಏನು ಒಂದು 4.5 ವರ್ಷ ನಾವು ಕ್ಲಾಸ್ ರೂಮ್ ಅಲ್ಲಿ ಕಲಿತೀವಿ, ಅದು ಜಸ್ಟ್ ನಾವು ಥಿಯರಿ ಕಲಿತಾ ಹೋಗ್ತೀವಿ. ಅದು ನಮಗೆ ನಮ್ಮ ತಲೆಯಲ್ಲಿ ಎಷ್ಟು ಸಾಧ್ಯ ಅಷ್ಟು ಪ್ರಿಂಟ್ ಆಗುತ್ತೆ, ಎಕ್ಸೆಸ್ ಆದದ್ದು ಅದು ಆಚೆ ಹೋಗ್ತಾ ಇರುತ್ತೆ. ಬಟ್ ಈ ಒಂದು ರೂರಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್ ಅನ್ನ ಡಿಸೈನ್ ಮಾಡುವ ಉದ್ದೇಶ ಏನು ಅಂತಂದ್ರೆ, ಇದು ನಿಮ್ಮ ಜೀವನದಲ್ಲಿ ಕಳೆದ 21 ದಿನಗಳು ನಿಮ್ಮ ಜೀವನದಲ್ಲಿ ಮರೆಯದೇ ಇಲ್ಲ. ಅದು ನಿಮ್ಮ ಒಂದು ಮನಸ್ಸಲ್ಲಿ ಪ್ರಿಂಟ್ ಆಗಿ ಬಂದ್ಬಿಡುತ್ತೆ. ಯಾಕಂದ್ರೆ ಅದು ನಮ್ಮ ಅನುಭವ ಕೂಡ. ನಾವು ಕಳೆದ 25 ವರ್ಷದ ಹಿಂದೆ ಮಾಡುವಂತ ರೂರಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್ ನ ಪ್ರತಿದಿನದ ಅನುಭವಗಳು ಇವತ್ತು ನಮಗೆ ಅಚ್ಚರಿಯಾಗಿದೆ. ಯಾಕಂದ್ರೆ ನಮ್ಮ ಇನ್ವಾಲ್ವ್ಮೆಂಟ್ ಅಷ್ಟು ಚೆನ್ನಾಗಿತ್ತು. ಅಲ್ಲಿ ರೈತರಾಗ್ಬೋದು, ಆ ಊರಿನ ಜನರಾಗ್ಬೋದು, ನಮ್ಮನ್ನ ಎಷ್ಟು ಆತ್ಮೀಯತೆಯಿಂದ ನೋಡ್ಕೊಂಡಿದ್ರು, ನಾವು ಅವ್ರ ಜೊತೆ ಎಷ್ಟು ಬೆರೆತಿದ್ವಿ, ಎಲ್ಲವೂ ಕೂಡ ನಮ್ಗೆ ಇವತ್ತು ಕೂಡ ಅದು ನಮ್ಮ ಮನಸ್ಸಲ್ಲಿ ಬರ್ತಾ ಇರ್ತದೆ. ಆ ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಹೆಮ್ಮಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ರಾವೆ ಪ್ರೋಗ್ರಾಮ್ ಹೋದಂತ ಆ ಭಾಗ ಅಲ್ಲಿ ನಾವು ಪಾಸಾದಾಗ ಒಂಥರ ವೈದ್ಯ ಕಾರ್ಯಕ್ರಮ. ಆ ಹೆಮ್ಮಳ್ಳಿನ ಪಾಸಾಗಿ ಹೋದಂತ ಸಂದರ್ಭದಲ್ಲಿ ಆಚೆ ಬರ್ತೀರಿ, ಆಚೆ ಡಿಫ್ರೆಂಟ್. ಆಚೆಯಿಂದ ನೀವು ಗ್ರಾಮೀಣ ಕಾರ್ಯಕ್ರಮ ಬೈದಿರಿ, ಇದು ಡಿಫ್ರೆಂಟ್. ಇತ್ತೀಚೆಗೆ ನೆಕ್ಸ್ಟ್ ಇಂಡಿಪೆಂಡೆಂಟ್ ನೆಕ್ಸ್ಟ್ ಕೆಲಸ ಬರ್ತೀರಿ. ಕೆಲಸದ ಮೇಲೆ ನೀವು ಟಫ್ ಸಿಚುವೇಶನ್ ಅನುಭವಿಸ್ತೀರಿ, ಕಷ್ಟಕರ ಅನುಭವಿಸ್ತೀರಿ. ಏನಾಗಿದೆ, ಒಂದು ಗ್ರೂಪ್ ಇದೆ, 15 ಜನ ಗ್ರೂಪ್ ಇದ್ರು, ಕೆಲವೊಂದು ರೈತ ಮನೆ 15 ಜನ ಹೋಗ್ತಾ ಇದ್ರಿ. ಆ ನೆಕ್ಸ್ಟ್ ನೀವು ಕೆಲಸ ಮತ್ತೆ ನೆಕ್ಸ್ಟ್ NSC ಮುಗಿಸ್ಕೊಂಡು ರಿಸರ್ಚ್ ಹೋದಾಗ, NSC ಟಾಪಿಕ್ ಹೋದಾಗ ಇಂಡಿವಿಜುವಲ್ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅದರಲ್ಲಿ ಇನ್ನೊಂದು ಫೌಂಡೇಶನ್ ಕಡೆಯಿಂದ ನಿಮಗೆ ಮುಂದೆ ಏನಿದೆ, ಇನ್ನೂ ಟಫ್ ಸಿಚುವೇಶನ್ಸ್ ಈಸಿ ಇಲ್ಲ. ಸಾಹೇಬರಿಗೆ ನೀವು ಸ್ವಲ್ಪ ಸೀರಿಯಸ್ ಆಗಿ ಮಾಡಿದ್ರೆ ನಿಮ್ಮ ಅನುಭವ ಆಗುತ್ತದೆ. ಈ ಗ್ರಾಮೀಣ ಕಾರ್ಯಕ್ರಮ ಏನಿದೆ ಇದು 25-50 ವರ್ಷ ನಿಮ್ಗೆ ನೆನಪಿರ್ತದೆ. ನಾವು ಎಲ್ಲಿಗೆ ಹೋಗಿದ್ದೋ, ನಾವು ಎಲ್ಲಿ ಹೋಗಿದ್ದೋ, ಊಟ ಮಾಡೋದು,
ನಾವಿಲ್ಲಿ ಶಿಬಿರ ಕಾರ್ಯಕ್ರಮಗಳಿದೆ ಒಳ್ಳೆ ರೀತಿ ಇರ್ತದೆ. ನನ್ನ ಅನಿಸಿಕೆ ಸ್ವಲ್ಪ ಒಂದು ದುಡ್ಡಿ ಕಲಿತಿರ ಅನ್ಕೊಂಡಿದ್ದೀನಿ ಅಲ್ವಾ. ಅನಿಸಿಕೆ ಸ್ವಲ್ಪ ಅನುಭವ ಆಗಿದೆ ಹುಣಸೂರು ಬಂದು ಏನೋ ಒಂದಷ್ಟು ಕೃಷಿ ಕಾರ್ಯಕ್ರಮಗಳು, ತೋಟಗಾರಿಕೆಗಳು ಮತ್ತೆ ಅರಣ್ಯ ಸರಿಕಲ್ಚರ್ ಕಲಿತೀರಾ ಸ್ವಲ್ಪ ಏನಾರ ಅನುಕೂಲ ಆಗಿದೆಯಾ? ಫುಲ್ ಆಗಿದೆಯಾ?